ಸಮಾಜ ನೋಡ್ತಾ ಇದ್ದೆ. Okay. ಎಷ್ಟೋ ಜನ ಅವಾಗ 40 ವರ್ಷದ ಹಿಂದೆ ತುಂಬಾ ಒಳ್ಳೆ ಜನ ಇದ್ರು. ಸಂಪಾದಿಸಿದ್ರಲ್ಲಿ ಒಂದು 50% ಸಮಾಜ ಸೇವೆ ಅಂತ ಮಾಡೋರು. Okay. ಯಾರನ್ನ ಬಂದ್ರೆ ಉಚಿತವಾಗಿ ಮಾರ್ಗದರ್ಶನ ಕೊಡೋರು ನಮ್ಗೆ. Okay. ಅವಾಗ ನಾನು ಅನ್ಕೊಂಡೆ, ನಾನು ಯಾಕೆ ಈ ಮಟ್ಟಕ್ಕೆ ಬೆಳಿಬಾರ್ದು ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇತ್ತು. ಅವಾಗ ನಾನು ಏನಾದ್ರು ಉದ್ದಿಮೆ ಮಾಡಬೇಕು ಅಂತ ಅನ್ಕೊಂಡಾಗ ನಮ್ ಗೌರಿಬಿದನೂರಲ್ಲಿ ನನ್ನ ಕ್ಲಾಸ್ಮೇಟ್ ಒಬ್ರು ಸುರೇಶ್ ಅಂತ ಒಂದು ಇಟ್ಕೆ ಫ್ಯಾಕ್ಟ್ರಿ ಮಾಡಿದ್ರು. ನೀನು ಮಾಡ್ಬೇಕಾದ್ರೆ ಮಾಡಯ್ಯ, ನಾನು ಅದೆಲ್ಲ ತಾಂತ್ರಿಕ ಸಲಹೆ ಕೊಡ್ತೀನಿ ಅಂತ ಹೇಳಿದ್ರು. ಅವಾಗ ನಾನು ಸರ್ಕಾರದಲ್ಲಿ ಕೆಲಸದಲ್ಲಿ ಇದ್ನಲ್ಲ, ನಾಳೆ ದಿವಸ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಮ್ಮ ಶ್ರೀಮತಿಯವರ ಹೆಸರಿನಲ್ಲಿ, ರಾಧಾಮಣಿ ಅಂತ ನಮ್ಮ ಶ್ರೀಮತಿಯವರ ಹೆಸರಿನಲ್ಲಿ ಒಂದು ಕೈಗಾರಿಕೆ ಮಾಡ್ಬೇಕು ಅಂತ ಒಂದು ನಿರ್ಧಾರ ಮಾಡಿದೆ. ನಮ್ಮ ಮನೆಯಲ್ಲಿ ಹೇಳಿದ ಅವರು ನನ್ಗೆ ತುಂಬಾ ಸಹಕಾರ ಕೊಟ್ಟರು. ನಮ್ಮ ಶ್ರೀಮತಿಯವರು ಅವ್ರ ಹೆಸರಿನಲ್ಲಿ ನಾನು ಭೂ ಪರಿವರ್ತನೆ ಎಲ್ಲ ಮಾಡಿ ನಾವು ಇಟ್ಕೆ ಫ್ಯಾಕ್ಟ್ರಿ ಮಾಡಿ. ಸೊ ತದನಂತರ ನೀವು ಒಂದು ಇಟ್ಕೆ ಫ್ಯಾಕ್ಟ್ರಿ ಬಿಸ್ನೆಸ್ ಗೆ ನೀವು ಕೈ ಹಾಕ್ತೀರಿ. ಸೊ ಇಟ್ಕೆ ಫ್ಯಾಕ್ಟ್ರಿ ಬಿಸ್ನೆಸ್ ಕೈ ಹಾಕುವಾಗ ತಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ತರ ಇತ್ತು? ನಂತರ ಆ ಒಂದು BBI ಅನ್ನೋ ಬ್ರ್ಯಾಂಡ್ ಹೆಸರಿಟ್ಟೋದಕ್ಕೆ ಏನ್ ಕಾರಣ ಸರ್? ನಾನು ಅರಣ್ಯ ಇಲಾಖೆ ಇರ್ತಾ ಬರೋ ಸಂಬಳ, ಮಕ್ಕಳ ಜೀವನ, ಮತ್ತೆ ನಮ್ಮ ಅಣ್ಣನ ಮಕ್ಕಳನ್ನ ಓದಿಸ್ಬೇಕು, ತಾಯಿಗೆ ಮಾತು ಕೊಟ್ಟಿದ್ದೆ ಅಂದ್ಬಿಟ್ಟು ನಾನೇನ್ ಮಾಡಿದೆ ಅಂದ್ರೆ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಅಲ್ಲಿ ಇಲ್ಲಿ ತಿಳ್ಕೊಂಡೆ. ಓಕೆ. ಅವಾಗ ಸರ್ ನಮ್ಮ ಕಲ್ಲುಡಿಯಲ್ಲಿ ನಮ್ಮ ರಿಲೇಷನ್ ಆಗ್ಬೇಕು, ಅವರು ಅಫಿಷಿಯಲ್ ಆಗಿದ್ದವರು ನಂಜನಗೌಡ್ರ ಆಗ್ತಿದ್ರು. ಓಕೆ. ಅಣ್ಣ ಈಗ ಭೂ ಪರಿವರ್ತನೆ ಮಾಡಬೇಕು, ಏನ್ ಮಾಡೋದು ಚಿಕ್ಕಪ್ಪ ಅವ್ರಸೆ ಅಣ್ಣ ಅಂತ ಕೇಳೋದಕ್ಕೆ, ಮರಿ ನೀನು ಇಂಡಸ್ಟ್ರಿ ಮಾಡ್ಕೊಡೋದಾದ್ರೆ, ನಾನು ಚಿಕ್ಕ ಹುಡುಗಲ್ಲ, ಅವರು ದೊಡ್ಡವರು. ಕೇಳಿದಾಗ ಮರಿ ನಾನು ಕನ್ವರ್ಷನ್ ಮಾಡಿಸ್ಕೊಡ್ತೀನಿ ಹೇಳಪ್ಪ, ನೀನ್ ವ್ಯಾಪಾರ ಮಾಡಿ 4 ಜನಕ್ಕೆ ಸಹಾಯ ಮಾಡಿ ನೀನು ಬದುಕೊಂತೀಯ ಅಂದ್ರೆ ನಾನು ಯಾಕೆ ಇದು ಮಾಡಿ ಅಂತ ಹೇಳಿ ಅವಾಗ ಜಮೀನ್ ಭೂ ಪರಿವರ್ತನೆ ಮಾಡ್ಕೊಟ್ರು. ಅವಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟ ಇತ್ತು. ಈ ಅರಣ್ಯ ಇಲಾಖೆಯಲ್ಲಿ ನಾನು ಕೆಲಸ ಮಾಡ್ತಾ 1 ಲಕ್ಷವರೆಗೂ ಕೂಡಿ ಇಟ್ಕೊಂಡಿದ್ದೆ. ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ಬೇಕಾದ್ರೆ ನಮ್ದು ಏನಾದ್ರು ಒಂದಿಗೆ ಒಂದು 10 ರಿಂದ 15% ತೋರಿಸ್ಬೇಕು. ಅವಾಗ ನಾನು ಅಕೌಂಟ್ ಓಪನ್ ಮಾಡಿ ಕೂಡಿ ಇಟ್ಕೊಂಡಿದ್ದೆ. ಅಂದ್ರೆ ಅರಣ್ಯ ಇಲಾಖೆ ಸಂಬಳನ ಕೂಡಿ ಇಟ್ಕೊಂಡು ಬಿಸ್ನೆಸ್ ಪ್ಲಾನ್ ಮಾಡ್ಕೊಂಡೆ. ಅವಾಗ ನಮ್ಮ ಶ್ರೀಮತಿಯವರು ನಮ್ಗೆ ಸ್ವಲ್ಪ ಸಹಾಯ ಮಾಡಿದ್ರು.